ಹಲೋ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಕೂಡ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇದಕ್ಕೆ ಎಷ್ಟು ದಿನ ವೇಟ್ ಮಾಡ್ತಿದ್ದಂಥ ದಿನ ಇವತ್ತೇ ಅಲ್ವಾ. ಸೊ ಯಾಕಂತಂದರೆ ಬಂದಿದೆ ಹೊಸದಾಗಿ ಒಂದು ಅಪ್ಡೇಟು UGCET ಆ್ಯಂಡ್ UG NEET 2025 ಮೆಡಿಕಲು ಮತ್ತು ಇಂಜಿನಿಯರಿಂಗ್ ಮತ್ತು ಎಲ್ಲ ಕೋರ್ಸ್ ಅಂದರೆ KCET ಆ್ಯಂಡ್ ನೀಟ್ ಎಲ್ಲ ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ ಏನಂತಂದರೆ ಆಪ್ಷನ್ ಎಂಟ್ರಿ ಬುಧವಾರದಿಂದ ಆರಂಭವಾಗಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ಕೆ ವೆಬ್ಸೈಟಲ್ಲಿ ಬಂದರೆ ಲಿಂಕ್ ಯಾವುದರ ರೀತಿ ಕಾಣಿಸ್ತಿಲ್ಲ. ಸರಿ, ಮಾತಾಡೋಣಂತೆ. ಯಾವಾಗ ಶೆಡ್ಯೂಲ್ ನೋಡಿ ಕಾಣಿಸ್ತಿದೆ, ಲಭ್ಯ ಸೀಟ್ಗಳ ವಿವರಗಳನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅಭ್ಯರ್ಥಿಗಳು ಗುರುವಾರದಿಂದ, ಅಂದರೆ ಏನಂತಂದರೆ ಗುರುವಾರ ಅಂತಂದರೆ ಅರ್ಥ ಮಾಡ್ಕೋಬೇಕು. ಇವತ್ತು ಯಾವ ವಾರ? ವೆಡ್ನೆಸ್ಡೇ ಇದೆ, ನಾಳೆ ಥರ್ಸ್ಡೇ ಅಂತಂದರೆ ನಾಳೆಯಿಂದ ಆಗಸ್ಟ್ 21 ಅಂದರೆ ನಾಳೆ 21ರಿಂದ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಯನ್ನು ಏನು ಮಾಡ್ಬೋದು, ನೀವು ಬದಲಾಯಿಸುವ ತೆಗೆಯುವ ಕೆಲಸವನ್ನು ಮಾಡಬಹುದು. ಅಂತಂದರೆ ಎಡಿಟ್ ಮಾಡಲಿಕ್ಕೆ ಯಾವಾಗಪ್ಪ ಬಿಡ್ತಾರೆ ಅಂತ ಹೇಳ್ತಿದ್ರು ನೋಡ್ರಿ. ಸೊ ಸದ್ಯಕ್ಕೆ ಏನಂತಂದರೆ ಇವಾಗ ಒಂದು ಎಲ್ಲಿ ಬಂದಿದೆ, ಟ್ವಿಟರಲ್ಲಿ ಬಂದಿದೆ ಸದ್ಯಕ್ಕೆ. ಅಂದರೆ ನಾಳೆ ಏನು ಮಾಡ್ತಾರೆ, ನಿಮ್ದು ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಿವರೆಗೂ ಕೂಡ ಇರ್ತದೆ ಅಂತಂದ್ರೆ ನೋಡಿದರೆ ನಿಮ್ಗೆ ಕಾಣಿಸ್ತಿದೆ ನೋಡಿರಿ, ಆಗಸ್ಟ್ 25ರವರೆಗೆ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶಗಳನ್ನು ನೀಡ್ತಾರೆ. ಅಂದರೆ ಆಗಸ್ಟ್ 25ನೇ ತಾರೀಕುವರೆಗೂ ಕೂಡ ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆ್ಯಂಡ್ ಆಗಸ್ಟ್ 29ರಂದು ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸ್ತದೆ. ಯಾಕೆ ಆಗಸ್ಟ್ 29 ಚೂಸ್ ಮಾಡ್ಕೊಂಡ್ರು ಅಂತಂದರೆ MCC ಕೌನ್ಸಿಲಿಂಗ್ನ ಏನು ಮಾಡೋಕ್ಕೂ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಕೇದರ್ ಹೋಗಬೇಕು. ಹಂಗಾಗಿ ಪ್ರೊವಿಷ್ನಲ್ ರಿಸಲ್ಟ್ ಅಂತಂದು ಆ್ಯಂಡ್ ಮಾಕ್ ರಿಸಲ್ಟ್ ಕೂಡ ಬಿಡ್ತು ಅಂತ ಹೇಳಿದ್ರೆ ಈ ಸರ್ತಿ. ಅದೇ ಮಾಕ್ನೇ ಪ್ರೊವಿಷ್ನಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಬಟ್ ಸದ್ಯಕ್ಕೆ ನಾಳೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್. ನಾಳೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಆಗಸ್ಟ್ 25ನೇ ತಾರೀಕು ಕೂಡ ಆಪ್ಷನ್ ಎಂಟ್ರಿ ಇರ್ತದೆ. ಸೊ ಈಗೆಲ್ಲನೂ ಕೂಡ ಗೊತ್ತಿರುವಾಗಿ ಆಯುರ್ವೇದ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಿಸಿದ್ದು, ಈ ಕೋರ್ಸ್ಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿಗಳನ್ನು ಆಯ್ಕೆ ಮಾಡಲು ದಾಖಲಿಸಲು ಅವಕಾಶ ನೀಡ್ತದೆ. ಅಂದರೆ BMS ಹೊಸದಾಗಿ ಈಗ ಫಸ್ಟ್ ರೌಂಡಿಗೆ ನಡೆದಿದ್ದಿಲ್ಲ, ಸೊ ಹಂಗಾಗಿ ಸೆಕೆಂಡ್ ರೌಂಡಿಗೆ ನಡೀತಾ ಇದೆ. ಸೊ ಈಗ ನೀವು ಆಪ್ಷನ್ ಎಂಟ್ರಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ರಿಮೈನಿಂಗ್ ಯಾವುದೇ ರೀತಿ ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಏನಿದ್ರು ಕೂಡ ನೀವೇನು ಮಾಡ್ಕೋಬೋದು, ಬದಲಾಯಿಸ್ಬೋದು ಅಥವಾ ತೆಗಿಬೋದು. ಅಂದರೆ ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೋಬೋದು, ಇಷ್ಟೇ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಆಗಿ ಥಿಂಕ್ ಕೊಟ್ಟಿದ್ದಾರೆ, ಮೊದಲ ಸುತ್ತಿನಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಪ್ರವೇಶ ಪಡೆದಿರೋವನ್ನು ಹೊರತುಪಡಿಸಿ ಚಾಯ್ಸ್ 2 ಮತ್ತು ಹಾಗೂ ಚಾಯ್ಸ್ 3 ಕೊಟ್ಟು ಅಥವಾ ಇನ್ ಕೇಸ್ BMS ಆಪ್ಷನ್ ಎಂಟ್ರಿ ಮಾಡಬೇಕಿತ್ತಂತಂದರೆ ಅಂತೊಂದು ಸ್ಟೂಡೆಂಟ್ ಆಯುರ್ವೇದ ಕೋರ್ಸ್ಗಳ ಪ್ರವೇಶಕ್ಕೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಅವಕಾಶ ಇರ್ತದೆ. ಅಂದರೆ ಚಾಯ್ಸ್ 1 ಕೊಟ್ಟರಂದ್ರೆ ಈಗ ಅಡ್ಮಿಷನ್ ಆಗಿರ್ತಾರೆ, ಬರಲ್ಲ. ಸೊ ಹಂಗಾಗಿ BMS ಯಾಡ್ ಮಾಡ್ತೀರ ಅಂತಂದರೆ ಚಾಯ್ಸ್ 2 ಮತ್ತು 3 ಮಾಡೋರು ಏನು ಮಾಡ್ಬೋದು, ಯಾಡ್ ಮಾಡ್ಕೋಬೋದು. ಆ್ಯಂಡ್ ಇದ್ರು ಕೂಡ ಸೀಟ್ ಸಿಕ್ಕಿಲ್ಲ ಅಂದ್ರೆ ಕೂಡ ನೀವು ಕೂಡ ಏನು ಮಾಡ್ಬೋದು, BMSನ ಯಾಡ್ ಮಾಡ್ಬೋದು. ಬಟ್ ರಿಮೈನಿಂಗ್ ಕಾಲೇಜಸ್ ಅಂದರೆ ಇಂಜಿನಿಯರಿಂಗು ಆ ಥರ ಕಾಲೇಜಸ್ನ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಇದನ್ನ ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೋಬೋದು. ಈಗ ಅಂತಂದ್ರೆ ವೆಬ್ಸೈಟಲ್ಲಿ ಬಂದು ತೋರಿಸ್ತೀನಿ ನಿಮ್ಗೆ ಬೇಕಾರೆ. ಸೊ ಹಾಗೆ ವೆಬ್ಸೈಟಲ್ಲಿ ಬಂದುಬಿಟ್ಟು ನೋಡಿ ಚೆಕ್ಔಟ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಏನಂತಂದರೆ ನೀಟ್ದು ಮತ್ತು KCET ಎರಡೂ ಕೂಡ ಸೀಟ್ ಮ್ಯಾಟ್ರಿಕ್ಸು ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ, ಫೈನಲ್ ಆಗಿ ಬಿಡ್ತಾರೆ ಮೇ ಬಿ. ಸೊ ಹಂಗಾಗಿ ನಾಳೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ನಾಳೆ ನಿಮಗೆ ಲೈವ್ ಡೆಮೋಸ್ ಬೇಕಂತಂದರೆ ನಾಳೆ ಬೆಳಗ್ಗೆ ಅಂತೂ ಲೈವ್ ಡೆಮೋ ಮಾಡಲಿಕ್ಕಾಗಲ್ಲ, ಈವ್ನಿಂಗ್ ಮಾಡ್ತೀನಿ. ಬಟ್ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಸೆಕೆಂಡ್ ರೌಂಡ್ ಬಗ್ಗೆ ಹೇಳಿ ಬರ್ತಾರೆ. ಯಾಕಂದರೆ ನೀವು ಹುಚ್ಚುಚ್ರಕಾರ ಯಾರಲ್ಲ ಈಗ, ಯಾಕಂದರೆ ಆಡು ಭಾಷೆದಲ್ಲಿ ಮಾತಾಡಿದೆ, ಹೆಂಗೆ ಬೇಕಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾಳೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕೂಡ 25ರವರೆಗೂ ಕೂಡ ಟೈಮ್ ಇದೆ, ವರಿಬೇಡ. ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಆಪ್ಷನ್ ಎಂಟ್ರಿ. ಅಫಿಷಿಯಲ್ ಆಗಿ ಬಂದಿರತಕ್ಕಂಥದ್ದು ಟ್ವಿಟರ್ಲ್ಲೇ ಬಂದಿದೆ, ಆಯಿತಾ? ಟ್ವಿಟರ್ಲ್ಲೇ ಬಂದಿದೆ ಇದು. ಸ್ವಲ್ಪ ನಾನು ಅಪ್ಡೇಟ್ ಮಾಡಲಿಕ್ಕೆ 1 hour ಲೇಟ್ ಆಯ್ತು ಅನ್ಕೊತೀನಿ. ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ನಾಳೆ ಸ್ಟಾರ್ಟ್ ಆಗಿದೆ ಅಲ್ವಾ? ನಾಳೆ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೂ ಕೂಡ ಜಸ್ಟ್ ಇನ್ಫಾರ್ಮ್ ಮಾಡಿದ್ದಾರೆ ಕೇದವರು ಟ್ವಿಟರಲ್ಲಿ. ನಾಳೆ ಲಿಂಕ್ ಬಿಟ್ಟ ತಕ್ಷಣ ನಿಮಗೆ ಶೇರ್ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಮಾಡೋರಂತೆ. ಸರಿ ಕಣ್ರು, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿ. ನಾನು ನೋಡ್ತಾರೆ. ಟೇಕ್ ಕೇರ್, ಬಾಯ್.